ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಇಟ್ಟಿದ್ದಂತಹ 5% ಮೀಸಲಾತಿಯನ್ನು ಜಾರಿಯಾಗಿದ್ದು ಅಂತ ನಾನು ಹೇಳ್ತಾ ಇಲ್ಲ. ಜಾರಿ ಆಗೇ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮುಸ್ಲಿಮರಿಗೆ 5% ಕೊಡಬೇಕು ಅಂತ ಹೇಳಿ ಈ ಸುಗ್ರೀವಾಜ್ಞೆ ಆನಂತರದ ಕೆಲವು ಬೆಳವಣಿಗೆಗಳು ಇದರಲ್ಲೇ ನಡೀತಾ ಬರ್ತಾ ಇತ್ತಲ್ಲ. ಫಡ್ನವೀಸ್ ಸರ್ಕಾರ ಬಂತು, ಈ 5% ಮೀಸಲಾತಿ ನಾನು ಕೊಡೋಕ್ಕಾಗಲ್ಲ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ 5% ಮೀಸಲಾತಿಯನ್ನು ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ತೆಗೆದುಹಾಕಿದೆ. ಅಫ್ಕೋರ್ಸ್ ಅದು ಜಾರಿನೇ ಆಗಿರಲ್ಲ, ಅದು ಬೇರೆ ವಿಚಾರ. ಯಾಕೆ ಈ ಥರದ್ದು ಮಾಡಿದೆ? ಈ ಮೂಲಕವಾಗಿ ಆ 5% ಮೀಸಲಾತಿ ತೆಗೆದು ಮರಾಠ ಸಮುದಾಯಗಳಿಗೆ ಕೊಟ್ಬಿಡಬಹುದಾಗತ್ತಾ? ಸಂವಿಧಾನ ಆ ಥರ ಅಲೋ ಮಾಡಿದ್ಯಾ? ಮೀಸಲಾತಿ ವಿಚಾರದಲ್ಲಿ ಒಬ್ಬರ ಒಂದು ಮೀಸಲಾತಿ ತೆಗೆದು ಇನ್ನೊಬ್ಬರಿಗೆ ಕೊಟ್ಬಿಡೋಕ್ಕೆ ಅಷ್ಟು ಸುಲಭ ಆಗುತ್ತಾ? 50% ಇಂದಿರಾ ಸಾಹ್ನಿ ಕೇಸ್ಗೆ ಸಂಬಂಧಪಟ್ಟಂತೆ 50% ಮೀಸಲಾತಿಯ ಒಂದು ಮಾರ್ಕ್ ಇದೆಯಲ್ಲ, ಆ ಮಾರ್ಕನ್ನು ದಾಟಿಬಿಡ್ತಾರಾ ಇವರು? ಅದರದಾನ ತಮಿಳುನಾಡು ದಾಟಿದಂತೆ ಬೇರೆಯವರು ದಾಟಕ್ಕಾಗತ್ತಾ? ತಮಿಳುನಾಡಲ್ಲಿ ಜಯಲಲಿತಾ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದದ್ದು. ಜಯಲಲಿತಾ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ 67% ಮೀಸಲಾತಿಯನ್ನು ದಕ್ಕಿಸಿಕೊಂಡ್ರು ಸಂವಿಧಾನಾತ್ಮಕ ಬದಲಾವಣೆ ಮತ್ತು ತಿದ್ದುಪಡಿಯ ಮೂಲಕ. ಅದಕ್ಕೆ ಲೋಕಸಭೆ ರಾಜ್ಯಸಭೆ ಎಲ್ಲ ಒಟ್ಟಾಗಬೇಕು, ಎಸ್ ಇದು ಮಾಡಿ ಅಂತ ಹೇಳಬೇಕು. ಆ ಛಾತಿ ಜಯಲಲಿತಾರನ್ನು ಉಳಿದು ಬೇರೆಯವರು ಮಾಡ್ದಂಗೆ ಕಾಣಿಸ್ತಾ ಇಲ್ಲ, ಅಥವಾ ಆ ಒಂದು ಛಾತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಈಗ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು NCPಗೆ ಇದು ದೊಡ್ಡ ಟಕ್ಕರ್ ಆಗಿಬಿಟ್ಟಿದೆ. ಇವ್ರು ನಾವು ಮಾಡ್ತೀವಿ ಅಂತ ಹೇಳಿ NCP ಮತ್ತು ಕಾಂಗ್ರೆಸ್ ಈ ಥರದ 2014ನಲ್ಲಿ ಮಾಡಕ್ಕೆ ಹೊರಟಿದ್ರು. ಈ ಒಂದು ಬೆಳವಣಿಗೆ ಆದಮೇಲೆ ಏನಾದರೂ ಒಂದು ಮೀಸಲಾತಿ, ನಮ್ಮ ಬೊಮ್ಮಾಯಿ ಅದೇ ಕೆಲಸ ಮಾಡಿದ್ರು ಇಲ್ಲಿ ನಮ್ಮ ಸ್ಟೇಟಲ್ಲೂ ಕೂಡ. ಇನ್ನೇನು ಎಲೆಕ್ಷನ್ ಬರ್ತಿದೆ ಅಂದಾಗ ಮುಸ್ಲಿಮರ ಮೀಸಲಾತಿ ತೆಗೆದು ನಾನು ಇದನ್ನು ಗೌಡರು ಕೊಟ್ಬಿಡ್ತೀನಿ, ಲಿಂಗಾಯತರು ಕೊಟ್ಬಿಡ್ತೀನಿ 7%, ಈ ಥರ ಮಾತಾಡಿದ್ರಲ್ಲ, ಅದು ಜಾರಿಯಾಗುವ ಹೊಣೆಗಾರಿಕೆಯನ್ನು ಅವರು ಮುಗಿಸಿ ನಿರ್ಗಮಿಸಬೇಕು. ಎಲೆಕ್ಷನ್ ಹತ್ತಿರ ಬಂದಾಗ ಹೆಂಗಿದ್ರು ಗೊತ್ತವ್ರಿಗೆ, ನಾವು ರಾಜಕಾರಣಕ್ಕೆ ಬಂದರೆ ಈ ಥರದ್ದು ಮಾಡ್ತೀವಿ ಅಂತ ಒಂದು ಗೇಮ್, ಒಂದು ಕಾರ್ಡ್ ಪ್ಲೇ ಮಾಡಿರ್ತಾರಲ್ಲಿ. ಗೆದ್ರ ಆಮೇಲೆ ನೋಡ್ಕೊಳ್ಳೋಣ ಅಂತ, ಸೋತ್ರ ನಾನು ಆಸೆ ಇತ್ತಪ್ಪ ಈ ನೆಕ್ಸ್ಟ್ ಗೌರ್ಮೆಂಟ್ ಬಂದ್ರಲ್ಲ ಇವರು ಮಾಡಲಿಲ್ಲ ಅಂತ ಹೇಳಿ. ಸೊ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಾಗಲೂ ಕೂಡ 2014ನಲ್ಲೇ ಅವತ್ತಿನ ಸರ್ಕಾರಗಳು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ವು, ನಾವು ಮುಸ್ಲಿಮರಿಗೆ 5% ಕೊಟ್ಬಿಡ್ತೀವಿ ಅಂತ ಹೇಳಿ. ಆದರೆ ಇದೀಗ 5% ಮೀಸಲಾತಿಯನ್ನು ಮಹಾಯುತಿ ಗವರ್ನಮೆಂಟ್ ತೆಗೆದು ಹಾಕಿದೆ. ಸರ್ಕಾರಿ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಕೊಟ್ಟಿದ್ದಂತಹ ಧಾರ್ಮಿಕ ಮೀಸಲಾತಿ, ಧರ್ಮಾಧಾರಿತ ಮೀಸಲಾತಿ ಇತ್ತಲ್ಲ, ಅದನ್ನು SCBC ಅಡಿಯಲ್ಲಿ ತೆಗೆದು ಹಾಕಿರ್ತಕ್ಕಂಥ ಮೀಸಲಾತಿ. ಇದು ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರ ಆದೇಶ. ನಿನ್ನೆ ರಾತ್ರಿ ಆದೇಶ ಹೊರಡಿಸಿರೋದು ಮೈತ್ರಿ ಸರ್ಕಾರ. ಇಲ್ಲಿ ಮರಾಠಿಗರಿಗೆ 10% ಮೀಸಲಾತಿ ಕೊಟ್ಬಿಡ್ತೀವಿ ಅಂತ ಹೇಳಿ ಆದೇಶ ಮಾಡಲಾಗಿದೆ. ಈ ಆದೇಶವನ್ನು ಕೊಟ್ಟುಬಿಡ್ತೀವಿ ಅಂತ ಹೇಳೋದು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಕಾಯ್ದೆಯನ್ನಾಗಿ ರೂಪಿಸೋದಿದೆಯಲ್ಲ, ಇಷ್ಟರ ನಡುವಿನ ಅಂತರದಲ್ಲೇ ಜನಗಳು ಯಾಮಾರೋದು. ಯಾರೋ 10% ಕೊಟ್ಬಿಡ್ತಾರಂತಪ್ಪ ನಿಮಗೆ ಅಂದ ತಕ್ಷಣ ಎಲ್ಲ ಮರಾಠರೆಲ್ಲ ಖುಷಿಯಾಗಿಬಿಡ್ತಾರೆ. ಗೌಡ್ರೆ ನಿಮಗೆ 2% ಬಂದ್ಬಿಡುತ್ತೆ ಅಂದರೆ ಇವರೆಲ್ಲ ಖುಷಿ, ಅವ್ರು ತೆಗೆದ್ರಂತೆ ನಮಗೆ ಕೊಟ್ಬಿಡ್ತಾರಂತೆ. ಲಿಂಗಾಯ ಸಮುದಾಯ ನಮಗೆ ಜಾಸ್ತಿ ಆಗಿಬಿಡುತ್ತಂತೆ. ಆದರೆ ಈ ಖುಷಿ ಪಡಿಸುವಿಕೆ ಸ್ಟೇಟ್ಮೆಂಟ್ಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ? ಅದರಾಚೆಗೆ ಇವು ಮಸೂದೆಗಳಾಗಿ ಅಲ್ಲಿಂದ ಆಚೆಗೆ ಕಾಯ್ದೆಗಳಾಗಿ ಆಗುವಂಥ ಹಂತ ಇದೆಯಲ್ಲ ಸಂವಿಧಾನಾತ್ಮಕವಾಗಿ, ಅದು ಆಗ್ತಾ ಇಲ್ಲ. ಯಾಕೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉತ್ಕರ್ಷಿದ್ರೆ BJP ವಕ್ತಾರರು. ಸ್ವಾಗತ ಉತ್ಕರ್ಷ್ ತಮಗೆ ಒಂದು ಡಿಬೇಟ್ಗೆ. ಉಳಿದಂತೆ ನಮ್ಮನ್ನ ಇಷ್ಟಲ್ಲೇ ನಟರಾಜ್ ಗೌಡ್ರು, ಅನಂತರದ ರಜಾಕ್ ನಟರಾಜ್ ಗೌಡ್ರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ಇನ್ನೊಂದು ಕಡೆ ರಜಾಕ್ ಉಸ್ತಾದ್, ಮುಸ್ಲಿಂ ಸಮುದಾಯದ ಮುಖಂಡರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಜಾಕ್ ಉಸ್ತಾದ್ ಅವರೇ ತಮಗೆ ಒಂದು ಡಿಬೇಟ್ಗೆ. ರಜಾಕ್ ಅವರೇ ಕೇಳಿಸ್ತಾ ಇದ್ದಾರೆ ನನ್ನ ವಾಯ್ಸು? ಕೇಳಿಸ್ತಾ ಇದೆ. ಫೈನ್. ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲಿಗೆ ಉತ್ಕರ್ಷ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ ಈಗ.